ಶಿವನ ಕಣ್ಣೀರುಗಳಿಂದ ಹುಟ್ಟಿದ ರುದ್ರಾಕ್ಷಿ ಅದ್ಭುತ ರಹಸ್ಯ. ನಮಸ್ಕಾರ ಸ್ನೇಹಿತರೆ, ಈ ಜಗತ್ತಿನಲ್ಲಿ ಸಾವಿರಾರು ಮಣಿಗಳು ರತ್ನಗಳು ಇದ್ದರೂ ದೇವರ ಆಶೀರ್ವಾದದ ಚಿಹ್ನೆಯಾಗಿ ಪೂಜಿಸಲ್ಪಡುವ ಒಂದು ಪವಿತ್ರ ವಸ್ತು ಇದೆ. ಅದು ಏನಪ್ಪ ಅಂದರೆ ಅದೇ ರುದ್ರಾಕ್ಷಿ. ಆದರೆ ನಿಮಗೆ ಗೊತ್ತೇ, ಈ ರುದ್ರಾಕ್ಷಿ ಹೇಗೆ ಹುಟ್ಟಿತು, ಏಕೆ ಶಿವಭಕ್ತರು ಇದನ್ನು ಧರಿಸುತ್ತಾರೆ ಎಂದು? ಇದರಲ್ಲಿ ಅಷ್ಟು ಶಕ್ತಿ ಇದೆ. ಇಂದು ನಾವು ಕೇಳಲಿರುವ ಈ ಕತೆ ಶಿವಭಕ್ತರ ಹೃದಯವನ್ನು ತಟ್ಟುವಂತಹ ಅದ್ಭುತ ಕತೆ. ಕಥೆಯ ಆರಂಭ ಬಹಳ ವರ್ಷಗಳ ಹಿಂದೆ ದೇವರುಗಳು, ಋಷಿಗಳು, ಮನುಷ್ಯರು ಎಲ್ಲರೂ ಕಷ್ಟಗಳಲ್ಲಿ ಸಿಲುಕಿಕೊಂಡಿದ್ದರು. ಭೂಮಿಯಲ್ಲಿ ಪಾಪಗಳು, ಕರ್ಮಗಳು ಹೆಚ್ಚಾಗಿದ್ದವು. ಅಧರ್ಮ, ದುಃಖ, ಅನ್ಯಾಯ ಎಲ್ಲೆಡೆ ಆವರಿಸಿತ್ತು. ಆ ಸಮಯದಲ್ಲಿ ಎಲ್ಲ ದೇವತೆಗಳು ಸೇರಿ ಕೈಲಾಸಕ್ಕೆ ಹೋದರು. ಅಲ್ಲಿ ಮಹಾದೇವನು ಆಳವಾದ ಧ್ಯಾನದಲ್ಲಿ ಕುಳಿತಿದ್ದನು. ದೇವತೆಗಳು ಕೈಮುಗಿದು ಹೇಳಿದರು, ಪ್ರಭು, ಈ ಲೋಕವನ್ನು ರಕ್ಷಿಸಿ. ಜನರು ದುಃಖದಲ್ಲಿ ಬದುಕುತ್ತಿದ್ದಾರೆ. ಆ ಮಾತುಗಳನ್ನು ಕೇಳಿದ ಶಿವನ ಮನಸ್ಸು ಕರಗಿತು. ಶಿವನ ಕಣ್ಣೀರು ಮಹಾದೇವನ ಕಣ್ಣು ತೆರೆದನು. ಲೋಕದ ನೋವನ್ನು ನೋಡಿ ಅವನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಒಂದು ಕಣ್ಣೀರು ಭೂಮಿಗೆ ಬಿತ್ತು. ಆ ಕಣ್ಣೀರಿನ ಹನಿಯಿಂದ ಒಂದು ಅದ್ಭುತವಾದ ಮರ ಹುಟ್ಟಿತು. ಆ ಮರದಲ್ಲಿ ಬೆಳೆದ ಫಲವೇ ರುದ್ರಾಕ್ಷಿ. ರುದ್ರ ಎಂದರೆ ಶಿವನು, ಅಕ್ಷ ಎಂದರೆ ಕಣ್ಣು, ಕಣ್ಣೀರು ಅಂದರೆ ರುದ್ರಾಕ್ಷಿ. ಶಿವನ ಕಣ್ಣೀರುಗಳಿಂದ ಹುಟ್ಟಿದ ಪವಿತ್ರ ದಾನವೇ ರುದ್ರಾಕ್ಷಿ. ರುದ್ರಾಕ್ಷಿಯ ಶಕ್ತಿ ಏನಪ್ಪ ಅಂದರೆ, ಪುರಾಣಗಳ ಪ್ರಕಾರ ರುದ್ರಾಕ್ಷಿಯನ್ನು ಧರಿಸಿದವರಿಗೆ ಶಿವನ ಕೃಪೆ ಸದಾ ಇರುತ್ತದೆ. ರುದ್ರಾಕ್ಷಿ ಧರಿಸಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ, ಭಯ ಕಡಿಮೆಯಾಗುತ್ತದೆ, ಕೆಟ್ಟ ಶಕ್ತಿಗಳಿಂದ ರಕ್ಷಣೆ ಸಿಗುತ್ತದೆ, ಧ್ಯಾನದಲ್ಲಿ ಏಕಾಗ್ರತೆ ಹೆಚ್ಚುತ್ತದೆ, ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ. ಅದರ ಕಾರಣಕ್ಕೆ ಅನೇಕ ಋಷಿಗಳು, ಸಾಧುಗಳು ರುದ್ರಾಕ್ಷಿಯನ್ನು ಧರಿಸುತ್ತಿದ್ದರು. ಒಂದು ಮುಖದಿಂದ 14 ಮುಖದವರೆಗೆ ರುದ್ರಾಕ್ಷಿಯಲ್ಲಿ ಹಲವು ವಿಧಗಳಿವೆ. ಒಂದನೇದಾಗಿ ಮುಖಿ ರುದ್ರಾಕ್ಷಿ. ಇದು ಶಿವನ ಸ್ವರೂಪ ಎಂದು ಹೇಳುತ್ತಾರೆ. ಬಹಳ ಅಪರೂಪ. 5 ಮುಖಿ ರುದ್ರಾಕ್ಷಿ. ಇದು ಹೆಚ್ಚು ಸಾಮಾನ್ಯ, ಶಾಂತಿ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಎಂದು ನಂಬುತ್ತಾರೆ. 14 ಮುಖಿ ರುದ್ರಾಕ್ಷಿ. ಇದನ್ನು ದೇವರ ಆಶೀರ್ವಾದದ ಚಿಹ್ನೆ ಎಂದು ಹೇಳುತ್ತಾರೆ. ಪ್ರತಿ ರುದ್ರಾಕ್ಷಿಗೂ ವಿಭಿನ್ನ ಮಹತ್ವ ಇದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ರುದ್ರಾಕ್ಷಿ ಧರಿಸುವ ನಿಯಮಗಳು: ರುದ್ರಾಕ್ಷಿಯನ್ನು ಗೌರವದಿಂದ ಧರಿಸಬೇಕು. ಸೋಮವಾರ ಧರಿಸುವುದು ಶುಭಕರ ಎಂದು ಹೇಳಲಾಗಿದೆ. ಓಂ ನಮಃ ಶಿವಾಯ ಜಪ ಮಾಡಿ ಧರಿಸಬೇಕು. ಸ್ವಚ್ಛ ಮನಸ್ಸಿನಿಂದ ಇರಬೇಕು. ದೇವರ ವಸ್ತುವಿನಂತೆ ಗೌರವಿಸಬೇಕು. ಒಂದು ಅದ್ಭುತ ಘಟನೆ. ಒಮ್ಮೆ ಒಬ್ಬ ಬಡ ಶಿವಭಕ್ತನಿದ್ದ. ಅವನ ಜೀವನದಲ್ಲಿ ತುಂಬ ಕಷ್ಟಗಳಿದ್ದವು. ಹಣದ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಮನಸ್ಸಿನ ಒತ್ತಡ. ಒಂದು ದಿನ ಒಬ್ಬ ಸಾಧು ಅವನಿಗೆ ಒಂದು 5 ಮುಖಿ ರುದ್ರಾಕ್ಷಿ ಕೊಟ್ಟು ಹೇಳಿದರು, ಇದನ್ನು ಭಕ್ತಿಯಿಂದ ಧರಿಸು, ಶಿವನನ್ನು ನಂಬು. ಆ ವ್ಯಕ್ತಿ ಪ್ರತಿದಿನ ಓಂ ನಮಃ ಶಿವಾಯ ಎಂದು ಜಪ ಮಾಡತೊಡಗಿದ. ಕೆಲವು ದಿನಗಳಲ್ಲಿ ಅವನ ಮನಸ್ಸಿಗೆ ಶಾಂತಿ ಸಿಕ್ಕಿತು. ನಂತರ ಅವನ ಜೀವನ ನಿಧಾನವಾಗಿ ಬದಲಾಗತೊಡಗಿತು. ಅವನಿಗೆ ಅರ್ಥವಾಯಿತು, ಅದು ಕೇವಲ ಒಂದು ಮಣಿ ಅಲ್ಲ, ಶಿವನ ಆಶೀರ್ವಾದ. ಕೊನೆಯ ಮಾತು ಸ್ನೇಹಿತರೆ,
ರುದ್ರಾಕ್ಷಿ ಅಂದರೆ ಫ್ಯಾಷನ್ ಅಲ್ಲ, ಅದು ಭಕ್ತಿ, ನಂಬಿಕೆ ಮತ್ತು ಶಿವನ ಕೃಪೆಯ ಸಂಕೇತ. ನಿಜವಾದ ಭಕ್ತಿಯಿಂದ ಶಿವನನ್ನು ನೆನೆದರೆ ಜೀವನದಲ್ಲಿ ಧೈರ್ಯ, ಸ್ಥೈರ್ಯ ಮತ್ತು ಶಾಂತಿ ಬರುತ್ತದೆ. ಹರ ಹರ ಮಹಾದೇವ್. ಓಂ ನಮಃ ಶಿವಾಯ. ಈ ಕತೆ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಶಿವಭಕ್ತರಾಗಿದ್ದರೆ ಕಮೆಂಟ್ ಮಾಡಿ, ಓಂ ನಮಃ ಶಿವಾಯ ಎಂದು ಬರೆಯಿರಿ. ಮತ್ತು ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ.